ಯುವರಾಜ್ ಕುಮಾರ್ ದುನಿಯಾ ಸೂರಿ ನಿರ್ದೇಶನದಲ್ಲಿ ನಟಿಸೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಆದರೆ ಈ ಚಿತ್ರದ ಶೀರ್ಷಿಕೆ ಬದಲಾಯಿಸುವಂತೆ ದೊಡ್ಡಮನೆ ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ. ದುನಿಯಾ ಸೂರಿ ತಮ್ಮ ಹೊಸ ಪ್ರಾಜೆಕ್ಟ್ಗೆ ಕಾಗೆ ಬಂಗಾರ ಅಂತ ಹೆಸರಿಟ್ಟಿರೋದು ತಿಳಿದಿದೆ. ಈ ಹೆಸರನ್ನ ಸೂರಿ ಇಟ್ಟಿರೋದು ಇಂದು ನಿನ್ನೆ ಅಲ್ಲ. 2015ರಲ್ಲಿ ತೆರೆಕಂಡಿದ್ದ ಕೆಂಡ ಸಂಪಿಗೆ ಸಿನಿಮಾದ ನಂತರ ಸೂರಿ ಕಾಗೆ ಬಂಗಾರ ಸಿನಿಮಾ ಅನೌನ್ಸ್ ಮಾಡಿದ್ರು. ಆರಂಭದಲ್ಲಿ ಚಿತ್ರಕ್ಕೆ ವಿರಾಟ್ ನಾಯಕರಾಗಿ ಆಯ್ಕೆಯಾಗಿದ್ರು. ನಂತರ ಇವರ ಜಾಗಕ್ಕೆ ಯುವರಾಜ್ ಕುಮಾರ್ ಬಂದಿದ್ದಾರೆ. ಹಾಗಾಗಿ ಈ ಸಿನಿಮಾದ ಟೈಟಲ್ ಬಗ್ಗೆ ಅಭಿಮಾನಿ ದೇವರುಗಳು ಬೇಸರ ಹೊರಹಾಕ್ತಾ ಇದ್ದಾರೆ. ಸೂರಿ, ಅಪ್ಪು, ಶಿವಣ್ಣ ಅವರಂತಹ ಮೆಗಾ ಸ್ಟಾರ್ಗಳಿಗೂ ಆಕ್ಷನ್ ಕಟ್ ಹೇಳಿದ್ದಾರೆ. ಜೊತೆಗೆ ಹೊಸ ನಟರಿಗೂ ನಿರ್ದೇಶನ ಮಾಡಿದ್ದಾರೆ. ಆದರೆ ಸಿನಿಮಾ ಮೇಕಿಂಗ್ ವಿಚಾರದಲ್ಲಿ ಸೂರಿ ತಮಗೆ ಅನಿಸಿದ್ದನ್ನೇ ಮಾಡೋದು. ಹೆಚ್ಚಿನ ಸಲಹೆಗಳನ್ನು ಅವರು ಸ್ವೀಕರಿಸೋದಿಲ್ಲ. ತಮ್ಮ ಕಲ್ಪನೆಗೆ ತಕ್ಕಂತೆ ಸಿನಿಮಾ ಮೂಡಿ ಬರಬೇಕು ಅನ್ನೋದು ಅಷ್ಟೇ ಅವರ ಉದ್ದೇಶ. ಎಷ್ಟೋ ಸಲ ಸ್ಟಾರ್ ನಟರು ಇದ್ರೆ ಹೆಚ್ಚು ಪ್ರಯೋಗಶೀಲ ಸಿನಿಮಾ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಸೂರಿ ಹೊಸ ನಟರ ಜೊತೆ ಕೆಲ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ಪಾಪ್ಕಾರ್ನ್, ಮಂಕಿ ಟೈಗರ್ ಮತ್ತು ಕೆಂಡ ಸಂಪಿಗೆ ಸಿನಿಮಾಗಳು. ಆದರೆ ಇದೀಗ ಸೂರಿ ದೊಡ್ಡಮನೆ ಹುಡುಗ ಯುವರಾಜ್ ಕುಮಾರ್ ಅವರನ್ನ ಇಟ್ಕೊಂಡು ಕಾಗೆ ಬಂಗಾರ ಟೈಟಲಲ್ಲಿ ಸಿನಿಮಾ ಮಾಡ್ತಾ ಇರೋದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳು ಶುರುವಾಗಿವೆ. ಸೂರಿ ಜೊತೆಗೆ ಯುವರಾಜ್ ಕುಮಾರ್ ಸಿನಿಮಾ ಮಾಡ್ತಾ ಇರೋದಕ್ಕೆ ಅಭಿಮಾನಿ ದೇವರುಗಳು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆಲವರು ಕಾಗೆ ಬಂಗಾರ ಎನ್ನುವ ಟೈಟಲ್ ಬದಲಾಯಿಸಿ ಅಂತಿದ್ದಾರೆ. ಯುವರಾಜ್ ಕುಮಾರ್ ಅವರಿಗೆ ಇದೀಗ ಒಂದು ಆಕ್ಷನ್ ಹೀರೋ ಎನ್ನುವ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ. ಈಗಾಗಲೇ ಯುವ ಎನ್ನುವ ಟೈಟಲ್ನಲ್ಲಿ ಸಿನಿಮಾ ಮಾಡಿ ಗೆದ್ದಿದ್ದಾರೆ. ಇದೀಗ ಎಕ್ಕ ಎನ್ನುವ ಮತ್ತೊಂದು ರಾ ಆಕ್ಷನ್ ಸಿನಿಮಾದಲ್ಲಿ ಮಾಸ್ ಹೀರೋ ಆಗಿ ಮಿಂಚಲು ಅಣಿಯಾಗಿದ್ದಾರೆ. ಆದರೆ ಅವರ ಮೂರನೇ ಚಿತ್ರಕ್ಕೆ ಕಾಗೆ ಬಂಗಾರ ಅಂತ ಟೈಟಲ್ ಫಿಕ್ಸ್ ಮಾಡಿರೋದಕ್ಕೆ ಅಪಸ್ವರಗಳು ಕೇಳಿ ಬರ್ತಾವೆ. ಇದು ಆಕ್ಷನ್ ಸಿನಿಮಾನ ಅಥವಾ ಕೆಂಡ ಸಂಪಿಗೆಯಂತಹ ಸಿನಿಮಾನ ಅಂತ ದೊಡ್ಡಮನೆ ಫ್ಯಾನ್ಸ್ ಫುಲ್ ಕನ್ಫ್ಯೂಸ್ಡ್ ಆಗಿದ್ದಾರೆ. ಇನ್ನು ಕೆಲವರು ಸೂರಿ ಮೇಲೆ ನಂಬಿಕೆ ಇಡಿ ಕಾಗೆ ಬಂಗಾರ ಅನ್ನೋ ಟೈಟಲಲ್ಲಿ ಯುವರಾಜ್ ಕುಮಾರ್ ಅವರಿಗಾಗಿ ಸೂರಿ ಮಾಸ್ ಸಿನಿಮಾನೇ ಮಾಡ್ತಾರೆ ಅಂತಿದ್ದಾರೆ. ಅಲ್ಲದೆ ಸೂರಿ ಈ ಟೈಟಲಲ್ಲಿ ಸಿನಿಮಾ ಮಾಡ್ತಾರೆ ಅಂದರೆ ಅಲ್ಲೊಂದು ಲಾಜಿಕ್ ಇದ್ದೇ ಇರುತ್ತೆ ಅಂತಿದ್ದಾರೆ. ನಿರ್ದೇಶಕ ಸೂರಿ ಪ್ರಕಾರ ಕಾಗೆ ಬಂಗಾರ ಚಿತ್ರ ಯುವರಾಜ್ ಕುಮಾರ್ ಅವರಿಗೆ ಹೇಳಿ ಮಾಡಿಸಿದಂತಿದೆ. ಈ ಚಿತ್ರಕ್ಕೆ ಅವರೇ ಸೂಕ್ತ ಎನಿಸಿ ಅವರನ್ನು ಅಪ್ರೋಚ್ ಮಾಡಲಾಗಿದೆಯಂತೆ. ಈ ಬಗ್ಗೆ ಹೇಳ್ಕೊಂಡಿದ್ದ ಸೂರಿ, ಕಾಗೆ ಬಂಗಾರ ಚಿತ್ರದ ಪಾತ್ರಕ್ಕೆ ಯುವರಾಜ್ ಕುಮಾರ್ ಸೂಕ್ತವಾಗಿದ್ದಾರೆ. ಯುವ ಅವರ ನಟನೆಯಲ್ಲಿ ಜವಾಬ್ದಾರಿ ಇದೆ. ನಾನು ಅವರನ್ನು ವೈಯಕ್ತಿಕವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಾನು ಅವರನ್ನು ಕಾಗೆ ಬಂಗಾರ ಚಿತ್ರದ ಪಾತ್ರಕ್ಕೆ ತಕ್ಕಂತೆ ರೂಪಿಸಬಲ್ಲೆ ಅಂತ ಭರವಸೆಯ ಮಾತುಗಳನ್ನು ಆಡಿದ್ರು. ಜೊತೆಗೆ ವಿನಯ್ ರಾಜ್ಕುಮಾರ್ ಜೊತೆಗೂ ಸಿನಿಮಾ ಮಾಡುವ ಸೂಚನೆ ಕೊಟ್ಟಿದ್ರು. ನಾನು ದೊಡ್ಡಮನೆ ಕುಟುಂಬದ ಪ್ರತಿಯೊಬ್ಬ ನಟರೊಂದಿಗೆ ಕೆಲಸ ಮಾಡೋದನ್ನು ಆನಂದಿಸಿದ್ದೇನೆ. ನಾವು ಯುವರಾಜ್ ಕುಮಾರ್ ಈ ಮೊದಲೇ ಸಿನಿಮಾ ಮಾಡಬೇಕಾಗಿತ್ತು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಈಗ ನಾವು ಅಂತಿಮವಾಗಿ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ ಅಂದಿದ್ದಾರೆ. ಒಟ್ಟಾರೆ ಟೈಟಲ್ ಯಾವುದೇ ಇರಲಿ, ಕಾಗೆ ಬಂಗಾರ ಯುವರಾಜ್ ಕುಮಾರ್ ಅವರಿಗೆ ದೊಡ್ಡ ಬ್ರೇಕ್ ಕೊಡಲಿ ಅನ್ನೋದೇ ಅಭಿಮಾನಿ ದೇವರುಗಳ ಆಶಯ. ಬಹಳ ಚೆನ್ನಾಗಿದೆ. ಸಂಬಂಧ ಏನು ಅಂತ ತೋರಿಸಿದ್ರೆ ಮೂವಿ ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್ ಎಕ್ಸ್ಟ್ರಾರ್ಡಿನರಿ ಮೂವಿ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೂಪರ್, ತುಂಬಾ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ ಯುವರಾಜ್ ಕುಮಾರ್ಗೆ ಚೆನ್ನಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.